ದೇವರ ವಾಕ್ಯವನ್ನು ನಾವು ಆಲಿಸೋಣ ಪ್ರಿಯ ಜನರೇ. ಮಾರ್ಕ 1ನೇ ಅಧ್ಯಾಯ 14ನೇ ವಾಕ್ಯ. ಯೋನನು ಬಂಧಿತನಾದ ಬಳಿಕ ಯೇಸು ಸ್ವಾಮಿ ಗಲೀಲಕ್ಕೆ ಹೋಗಿ ದೇವರ ಶುಭ ಸಂದೇಶವನ್ನು ಸಾರಿದರು. ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ. ಪಶ್ಚಾತ್ತಾಪಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ ಎಂದು ಘೋಷಿಸಿದರು. ಪ್ರಿಯ ಜನರೇ, ಇದು ನಾವು ದೇವರ ಬರುವಿಕೆಗಳಿದ್ದೀವಿ. ನಾವು ಅಂತ್ಯಕಾಲದಲ್ಲಿ ಇದ್ದೀವಿ ಪ್ರಿಯರೇ. ಆದ ಕಾರಣ ನಾವು ದೇವರ ವಾಕ್ಯವನ್ನು ಆದಷ್ಟು ಸುವಾರ್ತೆಯನ್ನು ಸಾರಬೇಕು ಪ್ರಿಯರೇ. ಪ್ರತಿಯೊಬ್ಬರು ಸುವಾರ್ತೆಗರಾಗಿ ಮಾರ್ಪಡಬೇಕು. ದೇವರಿಗೆ ಅಭಿಮುಖರಾಗಿ ಶುಭ ಸಂದೇಶವನ್ನು ಶುಭ ಸಂದೇಶ ಮೇಲೆ ವಿಶ್ವಾಸವಿಟ್ಟು ಇತರರಿಗೆ ನಾವು ಸುವಾರ್ತೆಯನ್ನು ಸಾರಬೇಕು ಪ್ರಿಯರೇ. ನಾವು ಸುವಾರ್ತೆಗರಾಗಿ ಮಾರ್ಪಡಬೇಕು. ಕೇಳುವಂತವರು ಸುವಾರ್ತೆಯನ್ನು ಸಾರುವಂತರಾಗಬೇಕು ಪ್ರಿಯರೇ. ಯೇಸು ಸ್ವಾಮಿಯನ್ನು ನಂಬಿ ಯೇಸು ಸ್ವಾಮಿಯ ವಚನವನ್ನು ಕೇಳಿ ಪ್ರತಿಯೊಬ್ಬರಿಗೂ ನಮ್ಮ ನೆರೆಹೊರೆಯವರಿಗೂ ನಾವು ಅದನ್ನು ತಿಳಿಯಪಡಿಸಬೇಕು ಪ್ರಿಯರೇ. ಒಂದು ದಿನಕ್ಕೆ ಒಬ್ಬರಿಗಾದರೂ ಒಂದು ವಾಕ್ಯವನ್ನು, ನಾವು ಒಂದು ವಿಚಾರವನ್ನು ನಮ್ಮ ಯೇಸು ಸ್ವಾಮಿಯ ನಿಜವಾದ ಏಕ ದೇವರ ಯೇಸು ಸ್ವಾಮಿಯ ಬಗ್ಗೆ ನಾವು ತಿಳಿಯಪಡಿಸಬೇಕು ಪ್ರಿಯರೇ. ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರ ಮೇಲೆ ಯೇಸು ಸ್ವಾಮಿಯ ಶಕ್ತಿ ಹಿಡಿದು ಬರಲಿ. ಹಲ್ಲೆಲೂಯಾ.